ಪ್ಲಾಸ್ಟರಿಂಗ್ ಗೋಡೆನ ಕ್ಯೂರಿಂಗ್ ಮಾಡೋಕೆ ಅಂತಾನೆ ಮಾರ್ಕೆಟ್ ಅಲ್ಲಿ ತುಂಬಾ ಟೂಲ್ಸ್ ಇದಾವೆ. ಆದ್ರೆ ನಾನು ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿರೋದು ತುಂಬಾ ಚೀಪ್ ಅಂಡ್ ಬೆಸ್ಟ್ ಟೂಲ್. ಇದನ್ನ ನಮ್ಮನೆ ಕೂಡ ಯೂಸ್ ಮಾಡಾದ್ಮೇಲೆ ನಾನು ಇದ್ರ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ನಾವುನು ಮನೆಗೆ ಕ್ಯೂರಿಂಗ್ ಮಾಡ್ಬೇಕಾದ್ರೆ ಪೈಪ್ಗೆ ಬೆಂಡ್ ಹಾಕೊಂಡು ಯೂಸ್ ಮಾಡೋದು, ಮತ್ತೆ ಗನ್ಗಳು ಯೂಸ್ ಮಾಡೋದು, ಮತ್ತೆ ಔಷಧಿ ಹೊಡಿಯೋ ಪಂಪನ್ ಕೂಡ ಯೂಸ್ ಮಾಡ್ತಿದ್ವಿ. ಆದ್ರೆ ಇದೆಲ್ಲದಕ್ಕಿಂತ ಬೆಸ್ಟ್ ಅನ್ಸಿದ್ದು ಈ ಟೂಲ್. ಇದು ಏನೈತೆ ಪೈಪ್ಗೆನೆ ಡೈರೆಕ್ಟ್ ಅಡಾಪ್ಟರ್ನ ಹಾಕೊಳ್ಳೋದಷ್ಟೇನೆ. ಇದನ್ನ ಗನ್ನಲ್ಲಿ ಯಾವ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀವಿ ಆ ತರ ಸೇಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ನಮ್ಗೆ ಗನ್ನಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿತ್ತು ಅಂದ್ರೆ 1-2-3 ಡೇಸ್ ಅಷ್ಟೇನೆ ನೀರು ಜಾಸ್ತಿ ಪ್ರೆಷರ್ ಆದಂಗೆಲ್ಲ ಸ್ಪ್ರಿಂಗ್ ಕಟ್ ಆಗ್ಬಿಡ್ತಿತ್ತು, ಅದು ವೇಸ್ಟ್ ಆಗ್ತಿತ್ತು. ಮತ್ತೆ ಅದ್ರ ಪ್ರೈಸ್ ಬಂದು 100 ಇಂದ 200 ತನಕನೂ ಇರುತ್ತೆ ಪ್ರೈಸ್ ಗಂದು. ಮತ್ತೆ ಇದ್ರದ್ದು ಅಡಾಪ್ಟರ್ದು ಬರೀ 50 ರುಪೀಸ್ ಅಷ್ಟೇನೆ. ಕ್ಯೂರಿಂಗ್ ಮಾಡ್ಬೇಕಾದ್ರೆ ಮೋಟರ್ ಇಂದ ಡೈರೆಕ್ಟ್ ಪೈಪ್ ಕನೆಕ್ಷನ್ ಕೊಟ್ಕೊಂಡಿರ್ತೀವಲ್ಲ, ಹಂಗಾಗಿ ಪ್ರೆಷರ್ ಜಾಸ್ತಿ ಇರುತ್ತೆ. ಅವಾಗ ಗನ್ ಆಗ್ಲಿ ಅಡಾಪ್ಟರ್ ಆಗ್ಲಿ ಯೂಸ್ ಮಾಡೋಕೆ ಕಷ್ಟ ಆಗುತ್ತೆ. ಅಂದ್ರೆ ಅದು ಪ್ರೆಷರ್ಗೆ ಕಿತ್ಕೊ ಬರ್ತಾ ಇರುತ್ತೆ ಅಲ್ಲಲ್ಲೇನೆ. ಅದಕ್ಕೆ ಅಂತಾನೆ ಮೋಟರ್ ಹತ್ರನೇ 2 ಕನೆಕ್ಷನ್ ಮಾಡಿ ನೀರ್ನ ಪ್ರೆಷರ್ನ ಕಡಿಮೆ ಮಾಡ್ಬೇಕು. ಅದನ್ನ ಯಾವ ತರ ಮಾಡ್ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದೇ ತರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.